ಇನ್ನು ಡಾಕ್ಟರ್ ಸುಧಾಕರ್ ವಿರುದ್ಧ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ವಾಗ್ದಾಳಿ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ಎನ್ಡಿಎ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಅಧಿಕಾರದಲ್ಲಿ ಇದ್ದಾಗ ಒಕ್ಕಲಿಗರ ಮುಖಂಡರ ಮೇಲೆ ಹಾಕಿಸಿದಂತಹ ಪಟ್ಟಿ ಬಿಡುಗಡೆ ಮಾಡಿದ್ದಾರೆ. ಈಗ ಒಕ್ಕಲಿಗರ ಜಾತಿಯನ್ನ ಹಿಡಿದು ಜೋತು ಬಿದ್ದಿದ್ದಾರೆ. ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಒಕ್ಕಲಿಗರ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಕ್ಕಲಿಗ ಸಿಎಂ ಕುಮಾರಸ್ವಾಮಿ ಸರ್ಕಾರ ಬೀಳಿಸಿದ ಯಾರು ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಆಗಿ ಅಲ್ಲಿಗೆ ಹೋಗಿತ್ತು ಒಕ್ಕಲಿಗರ ನಂಟು. ಒಂದು ಜಾತಿಯ ವೋಟನ್ನು ತೆಗೆದುಕೊಂಡು ಗೆಲ್ತೀರಾ ಲೋಕಸಭೆ ಚುನಾವಣೆಯಲ್ಲಿ, ಇತರೆ ಸಮಾಜದ ವೋಟ್ಗಳು ಬೇಕಾ ನಿಮಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಕೋವಿಡ್ ವೇಳೆಯಲ್ಲಿ ನಡೆಸಿದಂತಹ ದುರಾಡಳಿತಕ್ಕೆ ಜನರು ಕೂಡ ಶಾಪ ಹಾಕಿದ್ದಾರೆ. ಶಾಪ ತಟ್ಟತ್ತೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದರಾಮಯ್ಯನವರನ್ನ ಒಕ್ಕಲಿಗರ ವಿರೋಧಿ ಅಂತಕ್ಕಂಥ ಹೇಳಿಕೆಯನ್ನ ಕೊಡ್ತಾರೆ. ನಾನು ಅವ್ರಿಗೆ ಕೇಳಿರ್ತಕ್ಕಂಥದ್ದು ಇಷ್ಟೇ ಒಂದು ಪ್ರಶ್ನೆ. 2013ರಿಂದ 2018 ಮಧ್ಯೆ ತಾವು ಯಾರ ಜೊತೆಯಲ್ಲಿದ್ರಿ? ಯಾರನ್ನ ಹಾಡಿ ಹೊಗಳ್ತಾ ಇದ್ರಿ? ಯಾರನ್ನ ಸುಮಾರು 10ರಿಂದ 15 ಬಾರಿ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಕರ್ಕೊಂಡ್ ಬಂದ್ರಿ? ಅವತ್ತವರು ಒಕ್ಕಲಿಗರ ವಿರೋಧಿ ಅಲ್ಲಿಲ್ಲ. ಏನಾದ್ರೂ ಆ ಸಂದರ್ಭದಲ್ಲಿ ತಾವು ಒಕ್ಕಲಿಗರ ಜಾತಿಯಿಂದ ಏನಾದ್ರೂ ಸ್ವಲ್ಪ ತಾತ್ಕಾಲಿಕವಾಗಿ ಹೊರಗಡೆ ಬಂದಿದ್ರಾ? ಇದನ್ನ ಉತ್ತರ ಕೊಡ್ಬೇಕಾಗತ್ತೆ. ಇವತ್ತು ತಾವು ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು, ಅವರು ಎಲ್ಲಾ ಜಾತಿ ವರ್ಗದ ಜನರ ವಿಶ್ವಾಸವನ್ನು ಗಳಿಸಿರ್ತಕ್ಕಂಥವ್ರು. ಅವ್ರು ಯಾವುದೇ ಒಂದು ಜಾತಿಗೆ ವಿರೋಧಿ ಅಲ್ಲ. ಇವತ್ತು ಇದೇ ಲೋಕಸಭಾ ಚುನಾವಣೆಯಲ್ಲಿ 8 ಜನ ಒಕ್ಕಲಿಗ ಸಮುದಾಯದ ಮತ್ತು ಅದಕ್ಕೆ ಒಳಪಟ್ಟಿರ್ತಕ್ಕಂಥ ಸಮುದಾಯದ ಅಭ್ಯರ್ಥಿಗಳನ್ನ ಕಾಂಗ್ರೆಸ್ ಪಕ್ಷ ಕಳೆದ ನಿಲ್ಲಿಸಿದೆ. ಯಾರ್ಯಾರಲ್ಲಿ ಪ್ರಬಲವಾಗಿ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ಒಕ್ಕಲಿಗರ ಜಾತಿಗೆ ಸೇರಿರ್ತಕ್ಕಂಥ ಮುಖಂಡರ ಮೇಲೆ ಯಾವ ರೀತಿ ದಾವೆಗಳನ್ನ ಹಾಕ್ಸಿದ್ದೀರಿ, ಏನೆಲ್ಲ ತಾವು ಮಾಡಿದ್ದೀರಿ ಅಂತಕ್ಕಂಥದ್ದು ದೊಡ್ಡ ಪಟ್ಟಿ ಇದೆ. ಇಲ್ಲಿ ಇರ್ತಕ್ಕಂಥ ಎನ್ಡಿಎ ಅಭ್ಯರ್ಥಿ